ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರ್ ಡಿ. ಇವತ್ತು ಏನು ನಾವು ನೋಡ್ತಾ ಇದ್ದೀವಿ ಅಂತ ನೋಡಿದ್ರೆ, ಸಾಲದ ಮೇಲೆ ನಡೀತಾ ಇದೆ. ಹಲವಾರು ಜನ ಒಂದು ಕನ್ಫ್ಯೂಷನ್ ಮೇಲಲ್ಲೇ ಇದ್ದಾರೆ, ಒಂದು ಗೊಂದಲ ಏನಪ್ಪ ಅಂದರೆ, ಇವಾಗ ಸರ್ಕಾರದಿಂದ ಒಂದು 3% ಕಡಿಮೆ ಆಗಿದೆ. ಕಡಿಮೆ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟ್ ರೇಟಲ್ಲಿ 10 ವರ್ಷಕ್ಕೆ ಇರುತ್ತೆ ಅಂತ ನೋಡ್ತಾ ಇದ್ದೀವಿ. ಸೊ ಅದು ನಾಳೆ ಹಿಂದೆ ಲೋನ್ ಆಗಿರೋರು ಕೂಡ ಬರಬೇಕಾ ಅಂತ ನೋಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಹಲವಾರು ಜನಕ್ಕೆ ಮಾಹಿತಿ ಗೊತ್ತಿಲ್ಲ, ದಯವಿಟ್ಟು ಅದನ್ನು ತಲುಪಿಸಿ. ಓಕೆ, ಈ ಲೋನ್ ಮೇಳ ನಡೀತಾ ಇರುವಂಥ ಸ್ಥಳದಲ್ಲಿ ನಮ್ಮ ಫಲಾನುಭವಿಗಳು ಅಂದರೆ ಹಿಂದೆ ಯಾರು ಲೋನ್ ತೊಗೊಂಡಿದ್ರೋ ಅವ್ರು ಬರಬೇಕಾ ಬೇಡವಾ ಅಂತ ನೋಡಿದ್ರೆ, ನೀವು ಬರೋದು ಬೇಡ. ಮತ್ತು ಈ 3% ನಿಮಗೆ ಒಂದು ಅಪ್ಲಿಕೇಶನ್ ಮುಖಾಂತರನೋ ಅಥವಾ ಒಂದು ಆ್ಯಪ್ ಮುಖಾಂತರ ಯಾವುದೋ ಒಂದು ರೀತಿಯಲ್ಲಿ ಬಂದು ನಿಮಗೆ ಈ 1-2 ತಿಂಗಳಲ್ಲಿ ನೀವು ಕೂಡ ಅದಕ್ಕೆ ಎಲಿಜಿಬಲ್ ಆಗಿರ್ತೀರ. ಸೊ ಹಂಗಾಗಿ ಇದು ಬಂದು ಲೋನ್ ಪಡೆದಿರೋರು ಮತ್ತು ಮನೆ ಸೇರಿರೋರು ಕೂಡ ಇದು ಬಂದು ನೋಡ್ಕೋಬೇಕಂತ ಅವಶ್ಯಕತೆ ಇರಲ್ಲ. ಆರಾಮಾಗಿರಿ. ನಿಮಗೇನು ಈ ಎಲಿಜಿಬಿಲಿಟಿ ಇರುತ್ತೆ 3%, ಅಂದರೆ ಇದು 3-5% ಲೋನ್ ಏನಿದೆ, ಒಂದು 26% ಸಮಥಿಂಗ್ ಅದು ಇದು ಇರೋದು. ಸೊ ಎಲ್ಲ ನೋಡಬೇಕಾದ್ರೆ ನಿಮಗೆ 10 ವರ್ಷಕ್ಕೆ ಸರ್ಕಾರ ಏನದು ಭರವಸೆ ಕೊಟ್ಟಿದ್ದಾರೆ ಅಂದರೆ ಈ ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಾಡಿ ಯೋಜನೆಯಲ್ಲಿ ಸೊ ತಮಗೆ ಆಗುತ್ತೆ. ನೀವು ಲೋನ್ ನಡೀತಾ ಇರುವಂಥ ಸ್ಥಳದಲ್ಲಿ ಹೋಗಿ ಕೇಳಬೇಕಂತ ಅವಶ್ಯಕತೆ ಇಲ್ಲ. ಸೊ ಇವಾಗ ಯಾರು ಹೊಸದಾಗಿ ಲೋನ್ ನಮಗೆ ಬೇಕು, ಮನೆ ಪಡ್ಕೋಬೇಕಾದ್ರೆ ಲೋನ್ ಬೇಕು ಅಂತ ಇರುವಂಥ ಫಲಾನುಭವಿಗಳು ಮಾತ್ರ ಹೋಗಿ ಎನ್ಕ್ವೈರಿ ಮಾಡಿ. ಮತ್ತು ನಾವೆಲ್ಲೋ ಒಂದು ಕಡೆ ಚೀಟಿ ತೊಗೊಂಡು ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳುವಂಥ ಫಲಾನುಭವಿಗಳು ಕೂಡ ಹೋಗಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಹೋದರೂ ಕೂಡ ನಿಮ್ಮ ಏನು ಡೌಟ್ ಇದೆಯೋ ಅದನ್ನು ಕೇಳ್ಕೊಂಡು ಬರ್ಬೋದು. ಯಾರು ಒಬ್ಬರಿಗೆ ಲೋನ್ ಬೇಕೋ ಅವರು ಈ ಒಂದು ಮೇಳದಲ್ಲಿ ನಿಮ್ಮ ಸ್ಥಳದಲ್ಲಿ ನಡೆಯೋ ಡೇಟಲ್ಲಿ ನೀವು ನೋಡಿದ್ರೆ ಸಾಕಾಗುತ್ತೆ. ಧನ್ಯವಾದ.